ಉಳಿಸಬೇಕು, ಬೆಳೆಸಬೇಕು. ಉಳಿಸುವ ಮಾರ್ಗ ಅವರಿಗೆ ಬಿಟ್ಟಿದ್ದು, ಆದರೆ ಅದನ್ನು ಇನ್ವೆಸ್ಟ್ ಮಾಡೋ ಮಾರ್ಗಗಳು ಯಾವುದು ಅಂತ ಕೇಳ್ತಾರೆ. ಎಸ್ ಸರ್, ನಾವು ಸೇವಿಂಗ್ಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಎಷ್ಟು ಪ್ರಮಾಣದ ನನ್ನ ಗಳಿಕೆ, ನನಗೊಂದು 50,000 ಸಂಬಳ ಇದೆ ಅಂದರೆ ಎಷ್ಟನ್ನು ನಾನು ಸೇವ್ ಮಾಡಬೇಕು, ಎಷ್ಟನ್ನು ಇನ್ವೆಸ್ಟ್ ಮಾಡಬೇಕು? ಬರೀ ಸೇವ್ ಅಂದರೆ ಅಕೌಂಟಲ್ಲಿ ಇಟ್ಕೊಂಡ್ರೆ ಆಗಲ್ಲ. ಇನ್ವೆಸ್ಟ್ಮೆಂಟ್ ಅಗೇನ್ ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಮನೆಯಲ್ಲಿ ದುಡ್ಡಿಟ್ರೆ ಅದು ಮುಂದೆ ಅಭಿವೃದ್ಧಿ ಆಗುವುದಿಲ್ಲ. ಆ ಹಣಕ್ಕೆ ಕ್ಷಯ ಕಾಯಿಲೆ ತಲುಪುತ್ತದೆ, ಕ್ಷಯ ಆಗ್ತಾ ಹೋಗ್ತದೆ, ಅಕ್ಷಯ ಆಗೋದಿಲ್ಲ. ಹೀಗಿದ್ದಾಗ ಹಣದ ಉಬ್ಬರ 5% 7% ಅಂತ ಇಟ್ಕೊಳ್ಳೋಣ. ಸರ್ಕಾರದವರು 1%, 2% ಅಂತ ಹೇಳ್ತಾ ಇದ್ದಾರೆ. ಯಾವ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಿನ್ನೆ ಇದ್ದ ಮಸಾಲ ದೋಸೆ 80 ಇದ್ದದ್ದು ನಾಳೆ ಬೆಳಿಗ್ಗೆ 95 ಆಗುತ್ತೆ. ಅಲ್ಲಿಗೆ 15% ಮೇಲಕ್ಕೆ ಹೋಯ್ತು. ಹಣದ ಉಬ್ಬರ ಏನು ಹೇಳ್ತಾರೆ? 2% ಇದೆ. ಚಿಲ್ಲರೆ ಹಣದ ಉಬ್ಬರ 2% ಅಂತ ಸರ್ಕಾರದವರು ಕೂತಿದ್ದಾರೆ. ಶಾಲೆಯ ಫೀಸು ಪ್ರತಿ ವರ್ಷ 10% 15% ಮೇಲಕ್ಕೆ ಹೋಗ್ತಾ ಇದೆ. ಹಾಸ್ಪಿಟಲ್ 10% 15% ಏರಿಕೆ ಆಗ್ತಾನೇ ಇದೆ. ಈಗ ಆ ದುಡ್ಡನ್ನು ನಾವು ಬ್ಯಾಂಕಿನಲ್ಲಿಟ್ಟರೆ ನಮಗೆ ಬರೋದು 7.5%. ಅದಕ್ಕೆ ಬರೋಬ್ಬರಿ 30% ನಾವು ಆದಾಯ ತೆರಿಗೆಯನ್ನು ಕಟ್ತೀನಿ ಅಂತಂದರೆ ಅದು 7.5 ಇಂದ ಆಲ್ಮೋಸ್ಟ್ 5 ಪಾಯಿಂಟ್ ಚಿಲ್ಲರೆ ಬಂದ್ಬಿಡ್ತದೆ. ಓಕೆ, ಹಣದ ಉಬ್ಬರ 5ರಿಂದ ಮೇಲೆ. ಆದ್ದರಿಂದ ಈ ವರ್ಷ ನಾವು ಯಾವ ವಸ್ತುಗಳನ್ನು ಕೊಂಡಿದ್ದೇವೆಯೋ ಅದನ್ನು ಮುಂದಿನ ವರ್ಷ ಬ್ಯಾಂಕಿನಲ್ಲಿಟ್ಟ ಹಣದಿಂದ, ಪೋಸ್ಟ್ ಆಫೀಸಿನಲ್ಲಿಟ್ಟ ಹಣದಿಂದ ಕೊಳ್ಳಿಕ್ಕಾಗೋದಿಲ್ಲ. ಏನಿದ್ದರೂ ಕೂಡ ಹಣವನ್ನು ನಾವು ಕನಿಷ್ಠ ಪಕ್ಷ 10ರಿಂದ 15% ಅಭಿವೃದ್ಧಿಯನ್ನು ಕಾಣಿಸ್ಬೇಕಾಗ್ತದೆ ನಮ್ಮ ದುಡ್ಡಿಗೆ. ಯಾವುದಂತ ಹಾಗಂದಾಗ ಮನುಷ್ಯರಿಗಿರುವಂಥದ್ದು ಒಂದು ಲಿಮಿಟೆಡ್ ಚಾಯ್ಸಸ್. ಮೊದಲನೇದ್ದು ರಿಯಲ್ ಎಸ್ಟೇಟು. ಒಬ್ಬ ಸಾಂಕೇತಿಕವಾಗಿ 100 ರೂಪಾಯಿಯನ್ನು ಉಳಿತಾಯ ಮಾಡಿದ್ದಾನೆ ಅಂತಾದರೆ, ನಾನು 25 ವರ್ಷ 30 ವರ್ಷ 35 ವರ್ಷವನ್ನ ಯೋಚನೆ ಮಾಡಬೇಕಾಗ್ತದೆ, ಅವ್ರಿಗೆ ಮನೆ ಇರುವುದಿಲ್ಲ. ಸಾಂಕೇತಿಕವಾಗಿ ನಿಮ್ಮ ಉಳಿತಾಯದ ಹಣದಲ್ಲಿ ಒಂದು 50%ವರೆಗೂ ರಿಯಲ್ ಎಸ್ಟೇಟಲ್ಲಿ ಇರಬಹುದು, ಇಡಬಹುದು. ಯಾಕಂತಂದರೆ ಒಂದು ಸ್ವಂತ ಮನೆ ಅಂತ ಅಂದ ತಕ್ಷಣ ದೊಡ್ಡ ಮಟ್ಟಿನಲ್ಲಿ ನಿಮ್ಮ ಪರ್ಸಂಟೇಜ್ ಅಲ್ಲಿ ಹೋಗುತ್ತೆ. ಮತ್ತು ಮನೆ ಆದಮೇಲೆ ಒಂದು ಸೈಟನ್ನು ತೊಗೊಳ್ತೀರಿ, ಅಲ್ಲಿಗೆ ಎಲ್ಲ ದುಡ್ಡು ಅಲ್ಲಿಗೆ ಹೋಯ್ತು. ಮತ್ತು 10%ನ್ನು ಬ್ಯಾಂಕ್ನಲ್ಲಿ ಇಡಲೇಬೇಕು. ಬ್ಯಾಂಕಿನಲ್ಲಿ ಇಡದೇ ಇದ್ದರೆ ಮುಂದೆ ಆಗುವಂಥ ತೊಂದರೆಗಳು, ಕಾಯಿಲೆ, ಕಸಾಲೆಗಳು, ಅದಕ್ಕೆ ದುಡ್ಡಿರೋದಿಲ್ಲ. ಅದಾದಮೇಲೆ ಒಂದು 5% ಹಣ ಇನ್ಶೂರೆನ್ಸ್ಗೆ ಹಾಕಬೇಕಾಗ್ತದೆ ನಮ್ಮ ಭವಿಷ್ಯಕ್ಕಾಗಿ. ಇನ್ನು 30-35% ಉಳ್ಕೊಂತು ಅಂತಂದರೆ ಅದರಲ್ಲಿ ನೀವು ಚಿನ್ನ ಒಂದು 5%. ಚಿನ್ನ ಬಹಳ ಮೇಲಕ್ಕೆ ಹೋಗಿದೆ ಅಂಥೇಳಿ ಎಲ್ಲ ಹಣವನ್ನು ಚಿನ್ನದಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಡೈವರ್ಸಿಫಿಕೇಶನ್ ಅಂತ ಕರಿತೇವೆ, ಆಸೆಟ್ ಅಲೋಕೇಶನ್ ಅಂತ ಕರಿತೇವೆ. ಆಸ್ತಿಯ ವಿಂಗಡಣೆ ಹೇಗಿರಬೇಕು. ಈಗ ನೀವು ಚಿನ್ನಕ್ಕೊಂದು 5% ಹಾಕಿದ್ರೆ ಒಂದು 30ರಿಂದ 35% ಉಳ್ಕೊಂತು ಅಂತ ಇಟ್ಕೊಂಡ್ರೆ ಆ 30ಅನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ಹಾಕ್ಬೋದು, ಇಲ್ಲ ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ ಕಾಂಬಿನೇಷನ್ ಹಾಕ್ಬೋದು, ಇಲ್ಲ ಕೇವಲ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಇದು ಹಣವನ್ನು ವರ್ಗೀಕರಣ ಮಾಡುವಂಥ ಒಂದು ಸೂತ್ರ. ಇದು ನಾನು ಮಾಡಿದಂಥ ಒಂದು ಸೂತ್ರ. ಇದನ್ನು ನೀವು ಒಪ್ಪದೇ ಇರ್ಬೋದು, ಒಪ್ಬೋದು. ಆದರೆ ಒಂದಂತೂ ಖಚಿತ, ನಿಮ್ಮದೇ ಆದಂತ ಒಂದು ಫಾರ್ಮುಲಾ ಇರಬೇಕು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.